ನಮಸ್ಕಾರ. ನನ್ನ ಹೆಸರು ಬಾಬಾ ಸಾಹೇಬ್ ತೊರವಿ ಅಂತೇಳಿ ಬಿಜಾಪುರದಿಂದ ಬಂದಿದ್ದಾರೆ ಮೇಡಮ್. ಪೇಷಂಟ್ ನಮ್ಮ ಫ್ರೆಂಡ್ ಫಾದರ್ ಅದಾರ ಮೇಡಮ್. ಅಮೀನ್ ಸಾಬ್ ಜಮಾದಾರ್ ಅಂತೇಳಿ, ವಯಸ್ಸು 73 ಮೇಡಮ್. ಅವ್ರಿಗೆ ಈ ಥರ ಕ್ಯಾನ್ಸರ್ ಆಗಿದೆ ಅನ್ನೋದು ಗೊತ್ತಾಗಿ 1 ವರ್ಷ ಒಂದು ವರ್ಷ ಆಯ್ತು ಮೇಡಮ್. ಅದು ಅಲ್ಲಿ ಬಿಜಾಪುರ್ನಾಗ ಅವ್ರಿಗೆ ಅಲ್ಲಿ ಬಾತ್ರೂಮ್ಸ್ ಕ್ಲಿಯರ್ ಆಗಲಾರ್ದ್ರಿ ಮೇಡಮ್. ಮೋಸಮ್ ಕ್ಲಿಯರ್ ಆಗಲಾರ್ದಕ್ಕೆ ಹಾಸ್ಪಿಟಲ್ ತೋರಿಸಿದೇವ್ರಿ. ತೋರ್ಸೋಣ ಅಲ್ಲಿ ಡಾಕ್ಟರ್ ಸರ್ ಅಂತ ಇದ್ದಾರ್ರಿ. ಅವರು ಇದಕ್ಕೊಂದು ಸ್ಟಂಟ್ ಮಾಡ್ಬೇಕಾಗ್ತದೆ ಸ್ಟಂಟ್ ಮಾಡಿದ್ರಿ ಮೇಡಮ್. ಸ್ಟಂಟ್ ಮಾಡೋದಾದ್ಮೇಲೆ ಮುಂದೆ ನಾವು ಒಂದು 6 ತಿಂಗಳು ಬಿಟ್ಟು ಮತ್ತೆ ಬಾತ್ರೂಮ್ ಪ್ರಾಬ್ಲಮ್ ಆಗ್ಲಕತ್ರಿ ಮೇಡಮ್. ಪ್ರಾಬ್ಲಮ್ ಆಗತ್ತಾನ ಅವ್ರು ಅಂದ್ರೆ ಇದು ಸಂಶಯ ಬರ್ಲಾಕತ್ತ, ನನಗೆ ಬ್ಲಡ್ ಟೆಸ್ಟಿಂಗ್ ಅದು ಮಾಡ್ಕೊಂಬರೋಣ ಕ್ಯಾನ್ಸರ್ ಅಂತ ಹೇಳಿದ್ರಿ ಮೇಡಮ್ ರೀ. ಆಮೇಲೆ ಕಿಮೊಥೆರಪಿಗೆ ಬಾಗಲಕೋಟೆ ಹೋದವ್ರಿ. ಬಾಗಲಕೋಟೆ ಹೋದ ಕೂಡಲೇ ನಮ್ಮ ಪೇಷಂಟ್ಗೆ ಕಿಮೊಥೆರಪಿ ತಡ್ಕೊಳ್ಳೋದಾಗಲಿಲ್ಲ ಮೇಡಮ್. ಒಂದು 4-5 ಸಲ ಕೊಟ್ಟೇವ್ರಿ. ಮುಂದಿದ್ದು ಕಿಮೊಥೆರಪಿ ಬೇಡ, ಅವ್ರಿಗೆ ವಯಸ್ಸಿನ ಮೇಲೆ ಅವ್ರಿಗೆ ತೊಂದರೆ ಆಗ್ಲಿಕ್ಕತ್ತದ. ಅದಕ್ಕೆ ಇಲ್ಲಿ ಆಕಸ್ಮಿಕ ಮೊಬೈಲಲ್ಲಿ ಫೇಸ್ಬುಕ್ನಾಗ ನೋಡಿದ್ರಿ, ವಾಟ್ಸಪ್ನಾಗ ಫೇಸ್ಬುಕ್ನಾಗ ತಮ್ಮ ಹಾಸ್ಪಿಟ್ಲ್ ಪುನರ್ಜನ್ಮ ಆಯುರ್ವೇದಿಕ್ ಆಸ್ಪತ್ರೆ ಬೆಂಗಳೂರು ಅಂತನೂ ಹೆಸರು ನೋಡಿ ಕೇಸಿಂದ ಫೋನ್ ಮಾಡಿದೇವ್ರಿ. ಅವು ಕರ್ಳಿಗೆ ಆಗ್ಯದ ಅಂತ ಹೇಳಿದ್ರು. ಹ್ಯಾಬಿಟ್ಸ್ ಏನಿಲ್ಲ ಮೇಡಮ್. ಅವ್ರೇನು ಮದ್ಯ ಸೇವನೆ ಮಾಡ್ತಿದ್ದಿಲ್ರಿ, ಬೀಡಿ ಸಿಗರೇಟ್ ಸೇರ್ತಿದ್ದಿಲ್ರಿ, ತಂಬಾಕು ಕಂಡಿತ್ತಿದ್ರಿ. ಅದರದ್ದೇ ಆಗಿರ್ಬೋದು ನಮ್ದು ಸಂಶಯ. ಜಗತ್ತಿನ ನಿಯಮ ತಂಬಾಕು ತಿನ್ನೋದ್ರಿಂದ ಯಾಕೆ ಗುಟ್ಕಾ ತಿನ್ನೋದ್ರಿಂದ ಆಗ್ತದೆ ಅಂತಾರೆ. ಮಾಡ್ತಾರೆ ಮೇಡಮ್. ಊಟದ ಏನು ತೊಂದರೆ ಇಲ್ಲ, ಮಾಡ್ತಾರೆ ಮೇಡಮ್. ದಿವ್ಸಕ್ಕೆ 2 ಹೊತ್ತು ಊಟ ಮಾಡ್ತಾರೆ ರೀ. 1 ರೊಟ್ಟಿ 1.5 ರೊಟ್ಟಿ 2 ರೊಟ್ಟಿ ಊಟ ಮಾಡ್ತಾರೆ ರೀ ಮೇಡಮ್. ಅವರು ಚಪಾತಿ ಮೈದಾ ಹಿಟ್ಟಿಂದ ಏನು ಕೊಡಬೇಡ ಅಂತ ಹೇಳ್ಯಾರಿ. ಬದನೆಕಾಯಿ ಬಟಾಟಿ ತಿನ್ಬೇಡ ಅಂತ ಹೇಳ್ಯಾರಿ. ತುಪ್ಪ ಇಂಥದ್ದು ಹಾಲ ಅದೆಲ್ಲ ಊಟ ಮಾಡ ಅಂತ ಹೇಳ್ಯಾರಿ. ಚಾ ಕುಡಿಬೇಡ ಅಂತ ಹೇಳ್ಯಾರಿ. ಓಡಾಡ್ತಾರೆ, ತಿರುಗಾಡ್ತಾರೆ ರೀ. ಅವು ಬಾತ್ರೂಮಿಂದೇ ಒಂದು ಸಮಸ್ಯೆ ಮೇಡಮ್. ಬಾತಿಂಗದೇ ಒಂದು ಸಮಸ್ಯೆ ರೀ ಅವ್ರಿಗೆ. ಟಾಯ್ಲೆಟ್ ಹೋಗೋದೇ ಒಂದು ಸಮಸ್ಯೆ ಆಗ್ತೈತಿ. ಗಟ್ಟಿ ಆಗ್ತೈತ್ರಿ ಸಂಡಾಸ. ಅದು ಗಟ್ಟಿ ಆದ ಕೂಡಲೇ ತ್ರಾಸ ಆಗ್ತೈತ್ರಿ. ಪೇನ್ ಬರ್ತೈತ್ರಿ ಮೇಡಮ್. ಇದಕ್ಕೆ ಹಿಂಗೆ ಮಾತ್ರೆ ಕೊಟ್ಟಿದ್ದು ನೋಡೋಣ್ರಿ ಮೇಡಮ್. 4 ದಿವಸದ ಮಾತ್ರೆ ಕೊಟ್ಟಾರ್ರಿ. ಗೊತ್ತಿದೆ ರೀ ಮೇಡಮ್. ಅದ್ರ ಬಗ್ಗೆ ಏನು ಕಾಳಜಿ ಮಾಡ್ಕೊಳ್ಳೋದಿಲ್ಲ ನಮ್ಮ ಪೇಷಂಟ್. ಅಂತದೇನಿಲ್ರಿ. 2 ದಿನ ಇರ್ತೀನಿ, ಮುಗಿದ ಮೇಲೆ ಮುಗಿತಪ್ಪ ಅಂತಾರ್ರಿ. ಆಯ್ತು, ಯಾರಾದ್ರೂ 2 ದಿನ ದೇವ್ರ ಕರ್ಕೊಂಡ್ಮೇಲೆ ಹೋಗಬೇಕ್ರಿ ಮೇಡಮ್. ಸರ್ವೇ ಸಾಮಾನ್ಯ ಇರ್ತವೆ, ಹುಟ್ಟು ಸಾವು ಬೆನ್ನಿಗೆ ಇರ್ತದೆ ರೀ ಮೇಡಮ್. ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ ಆಗೋದಿಲ್ಲಲ್ರಿ ಮೇಡಮ್. ಗಟ್ಟಿ ಅದಾರ ನಮ್ಮ ಪೇಷಂಟ್ ರೀ. ನಾವು ವಾಟ್ಸಪ್ ಅಲ್ಲಿ ನೋಡಿದ್ರಿ ಮೇಡಮ್ ರೀ, ಇದು ಫೇಸ್ಬುಕ್ ಅಲ್ಲಿ ನೋಡಿದ್ರಿ ಮೇಡಮ್, ಗೂಗಲ್ ನಲ್ಲಿ ನೋಡಿದ್ರಿ. ನೋಡಿದ ಕೂಡಲೇ ನಿಮ್ ಕಾಲ್ ಸೆಂಟರ್ ಫೋನ್ ಮಾಡಿದ್ರಿ. ಫೋನ್ ಮಾಡೋಣ, ಅವ್ರು ಬರ್ರಿ, ಯಾವಾಗ ಬೇಕಾದಾಗ ಬರ್ರಿ, ನಿಮ್ ಹೆಸರು ಬರೆದಿಟ್ಟಿರ್ತೀವಿ ಅಲ್ಲಿ. ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಮೇಡಮ್. ಥ್ಯಾಂಕ್ ಯು.